ಹಲೋ ಎವ್ರಿವನ್. ಸೊ ವೆಲ್ಕಮ್. ಸೊ ಫ್ರೆಂಡ್ಸ್, ನಿಮ್ಗೆ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಅಂತೂ ಮಾಡಲೇಬೇಕು, ಶೇರ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ಬಿಕಾಸ್ ಒಂದು ಸಪೋರ್ಟ್ ಅಷ್ಟು ಅಂತ ಕೇಳ್ಕೊಳ್ಳೋದು ನಾನು. ಸೊ ಫ್ರೆಂಡ್ಸ್, ಇವತ್ತು ನಾನು ಹೊರಗಡೆ ಎಲ್ಲೂ ಹೋಗ್ತಿಲ್ಲ. ಸೊ ಮನೇಲೇ ಇದ್ದೀನಿ. ಮನೇಲಿ ಕೆಲಸ ಇದೆ. ಹಬ್ಬ ಬರ್ತಿದೆ, ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬಕ್ಕೆ ಮನೆ ಫುಲ್ ಕ್ಲೀನ್ ಆಗಬೇಕು. ಸೊ ಅದಕ್ಕೂ ಮುಂಚೆ ಫಸ್ಟ್ ನನ್ನ ರೂಮ್ ಕ್ಲೀನ್ ಆಗಬೇಕು. ಏನಕ್ಕೆ ನನ್ನ ರೂಮ್ ಪ್ರಯಾರಿಟಿ ಅಂತ ಅಂದರೆ, ನನ್ನ ಈ ಹೊರಗಡೆ ಹೋಗಬೇಕು, ಇಲ್ಲ ಮನೇಲೇ ಇದ್ರೂ ನಾನು. ಸೊ ಹೇಗೆ ಅಂದರೆ, ಮೇಲ್ಗಡೆ ಹೋಗೋದೇ ಕಡಿಮೆ, ನನ್ನ ರೂಮಲ್ಲಿ ಇರೋದೇ ಕಡಿಮೆ ಅನ್ನೋ ಥರ. ಸೊ ಮಮ್ಮಿ ನಾನು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಆ ಥರ ಅಲ್ಲೇ ಇರ್ತೀವಿ. ನನ್ನ ಪ್ರೆಸೆನ್ಸ್ ಇಲ್ಲಾಂದರೆ ಸ್ವಲ್ಪ ಮಮ್ಮಿ ಸ್ವಲ್ಪ ಎಲ್ಲೋದೆ 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 ಅಂತ ಅಂದ್ಬಿಟ್ಟು ಕೇಳ್ತಾನೆ ಇರ್ತಾರೆ. ಸೊ ಅದಕ್ಕೋಸ್ಕರ ನನ್ನ ರೂಮಲ್ಲಿ ಇರೋದೇ ಕಡಿಮೆ. ಹೋಗ್ತೀನಿ, ಏನೋ ಒಂದು ಫ್ರೆಶ್ ಅಪ್ ಆಗಬೇಕು, ಆಗ್ತೀನಿ, ಮುಖಕ್ಕೆ ಇದು ಮಾಡ್ಕೊಳ್ಳೋ. ಸೊ ಆ ಥರ ಸಿಚುವೇಷನಲ್ಲಿ ನಾನಿರೋದು. ಸೊ ಅದಕ್ಕೆ ನನ್ನ ರೂಮ್ ಹತ್ರ ಸೀರಿಯಸ್ ಆಗಲು ಸಿಕ್ಕಾಪಟ್ಟೆ ಮೆಸ್ಸಿ ಮಾಡಿಟ್ಟಿದ್ದೀನಿ. ಹೋದಾಗ ಆಚೆ ಹೋಗಬೇಕು ಅಂದಾಗ ಇಲ್ಲಾನು ಒಂದು 3-4 ಜೊತೆ ಬಟ್ಟೆನ ಟ್ರಯಲ್ ನೋಡ್ತೀನಿ. ಅದನ್ನೆಲ್ಲ ವಾರ್ಡ್ರೋಬ್ಗಂತೂ ಮರ್ಚಿಡಲ್ಲ, ಎಲ್ಲ ಅಲ್ಲೇ ಅಲ್ಲೊಂದು ಸೋಫಾ ಇದೆ, ಆ ಸೋಫಾ ಮೇಲೆ ಹಾಕಿ ತುಂಬೋಗಿದೆ ಬಟ್ಟೆ ಅಂತೂ. ಆ್ಯಂಡ್ ಬಟ್ಟೆ ಹೋಗೋದು ಕೊಡ್ತಾರೆ ಮಮ್ಮಿ, ಆ ಬಟ್ಟೆನೂ ಮರ್ಚ್ತೀರ, ಎಲ್ಲ ಮೆಸ್ಸಿ ಮಾಡಿಟ್ಟಿದ್ದೀನಿ. ಆ್ಯಂಡ್ ನನ್ನ ಡ್ರೆಸ್ಸಿಂಗ್ ಟೇಬಲ್, ನಮ್ಮಮ್ಮ ಬಂದು ನೋಡೋಕ್ಕೆ ಮುಂಚೆ ನಾನು ಅದನ್ನು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು, ಸೊ ಇವತ್ತು ಕ್ಲೀನ್ ಮಾಡೋಣ. ಅವರಿಲ್ಲ, ಹೊರಗಡೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಇವತ್ತು ಕ್ಲೀನ್ ಮಾಡಿಬಿಡೋಣ ಅಂತ ಸೊ ಹಿಡಿದೀನಿ. ಇದ್ರ ಜೊತೆಗೆ ನಮ್ಮ ಅಕ್ಕನ ಮದುವೆಗೆ ಅಂತ ಅಂದ್ಬಿಟ್ಟು ಬಿಂಗೆ ತಟ್ಟೆ ಎಲ್ಲ ತೆಗ್ದಿಡಬೇಕು, ಜೊತೆಗೆ ಆ ಪಾಟ್ ಡಿಸೈನು ಕಂಪ್ಲೀಟ್ ಮಾಡಿ ಇದು ಮಾಡಬೇಕು. ಸೊ ನೋಡೋಣ ಹೇಗಾಗ್ತಾ ಹೋಗುತ್ತೆ ಅಂತ. ಸೊ ಸದ್ಯಕ್ಕೆ ಇಷ್ಟು ಪ್ಲ್ಯಾನ್ ಮಾಡಿದ್ದೀನಿ. ಇದಾದಮೇಲೆ ನೋಡಬೇಕು. ಸಂಜೆ ಒಂದು ಮೀಟಿಂಗ್ ಇದೆ, ಅದನ್ನು ಮಾಡೋಣ. ಓಕೆ, ಸದ್ಯಕ್ಕೆ ಈಗ ಹೋಗಿ ಫಸ್ಟು ಹೊಟ್ಟೆಗೆ ಏನಾರು ಹಾಕ್ಕೊಂಡು ತಿನ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಸೊ ಪ್ಲೀಸ್ ನನ್ನ ವೀಡಿಯೋನ ಕೊನೆ ತನಕ ನೋಡ್ತೀರಿ. ಆ್ಯಂಡ್ ನಮ್ಮ ಹತ್ರ ಇರೋ ಐಟಮ್ಸಲ್ಲೇ ನಾವು ಹೇಗೆ ಆರ್ಗನೈಸ್ ಮಾಡ್ಕೋಬೋದು ಅಂತ ನಾನು ತೋರಿಸ್ತೀನಿ. ಬಿಕಾಸ್ ಏನೇನೋ ಆರ್ಗನೈಸರ್ಸ್ ತರ್ತೀವಿ. ಸೊ ನಾನು ಮಾಡ್ತಿರ್ತೀನಿ ಅದನ್ನು. ಬಟ್ ಹಾಗೆ ನಮ್ಮ ಹತ್ರ ಇರೋದ್ರಲ್ಲಿ ನಾವು ಹೇಗೆ ಆರ್ಗನೈಸ್ ಆಗಿ ಇಟ್ಕೋಬೋದು ಅಂತ ಒಂದು ತೋರಿಸ್ತಾ ಹೋಗ್ತೀನಿ. ಓಕೆ, ಸೊ ಅಗೇನ್ ವೆಲ್ಕಮ್ ಫಾರ್ ಮೈ ಯೂಟ್ಯೂಬ್ ಚಾನಲ್. ಸೊ ಹೇ ಗಾಯ್ಸ್, ವೆಲ್ಕಮ್ ಫಾರ್ ಮೈ ಚಾನಲ್. ಸೊ ಅಗೇನ್ ಫ್ರೆಂಡ್ಸ್, ನಾನಿವತ್ತು ಇನ್ನು ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಇದ್ದೀನಿ. ಸೊ ಫಸ್ಟ್ ನಾನು ರೂಮ್ ಕ್ಲೀನ್ ಮಾಡಬೇಕು, ಬಿಕಾಸ್ ನನ್ನ ರೂಮ್ ತುಂಬಾ ಮೆಸ್ಸಿ ಇದೆ. ಆ್ಯಂಡ್ ನಾನು ಎಷ್ಟೊಂದು ದಿನ ಬಟ್ಟೆ ಹೋಗ್ದು ಎಲ್ಲ ಒಂದು ಕಡೆ ಡಂಪ್ ಮಾಡಿಬಿಟ್ಟಿದ್ದೀನಿ. ಮತ್ತು ಎಲ್ಲರೂ ಆಚೆ ಹೋಗಬೇಕು ಅಂತ ಅಂದರೆ ಆ ಬಟ್ಟೆ ಹಾಕ್ಕೊಳ್ಳೋದು, ಟ್ರಯಲ್ ನೋಡೋದು, ಬಿಚ್ಚಾಕೋದು. ಸೊ ಅದನ್ನು ಒಂದು ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಆ ಥರ ಮಾಡಿಕೊಂಡು ನನ್ನ ರೂಮ್ನ ಸಿಕ್ಕಾಪಟ್ಟೆ ಮೆಸ್ಸಿ ಮಾಡ್ಕೊಂಡು, ಸೊ ಇವತ್ತು ರೂಮ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಸೊ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಸ್, ವಿತ್ ದಟ್ ಸ್ವಲ್ಪ ಅಕ್ಕನ ಮದುವೆ ಅನ್ನೋ ಪ್ರೋಗ್ರಾಮ್ ಇರೋದನ್ನ ಸ್ವಲ್ಪ ಬೇರೆ ಐಟಮ್ಸ್ ಎಲ್ಲ ಎತ್ತಿ ಆಚೆ ಹಾಕಬೇಕು. ಸೊ ಅದೆಲ್ಲ ಇದೆ. ಸೊ ಇವಾಗ ಫಸ್ಟು ರೂಮ್ ಕ್ಲೀನ್ ಮಾಡ್ಕೊಬಿಡೋಣ. ಸೊ ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತ ಮಾಡೋಣ. ಬಿಕಾಸ್ ಅದು ಮಾಡಬೇಕು, ಇನ್ನು ಪಾತ್ರೆ ಸಾಮಾನೆಲ್ಲ ಮೇಲಿಂದ ಕೆಳಗಿಳಿಸ್ಬೇಕು, ಜೊತೆಗೆ ರಾತ್ರಿ ಅಡುಗೆ ಮಾಡಬೇಕು, ಆಮೇಲೆ ಪಾಟ್ ಡಿಸೈನಿಂಗು. ತುಂಬಾ ಕೆಲಸ ಇದೆ ಇವತ್ತು ಮಾತ್ರ. ಬಟ್ ಇವಾಗಿಂದ ಒಂದು 5 ಮಿನಿಟ್ಸು ರೆಸ್ಟ್ ಇಲ್ಲ. ಸೊ ಪಿಕ್ ಅಂತ ಬೇಗ ಮಾಡಿ ಮುಗಿಸಿ ದಿನಾನ ಎಂಡ್ ಮಾಡಬೇಕು. ಸೊ ಈಗ ಫಸ್ಟು ರೂಮ್ ಕ್ಲೀನ್ ಮಾಡ್ಕೊಬಿಡೋಣ. ಓಕೆ,
ಎಲ್ಲಿದೆ ಅಂತ. 2 ಬಿಂಗೆ ಮತ್ತು ತಟ್ಟೆಗಳು. ಈ ತಟ್ಟೆಗಳ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಮನೆ ಕಡೆ ಕೆಲವೊಬ್ರು ಲೈಕ್ ನಮ್ಮ ಮಮ್ಮಿ ಅಂದರೆ ಇವ್ರ ಲೈನಲ್ಲಿ ನಮ್ಮಮ್ಮ, ಅದು ಬಿಟ್ಟರೆ ಅವ್ರ ಚಿಕ್ಕಮ್ಮ, ಸೊ ಈ ಥರ ಎಲ್ಲರೂ ಏನು ಮಾಡ್ಕೊಂಡಿದ್ದಾರೆ ಅಂದರೆ ತಟ್ಟೆಗಳನ್ನ ತೆಗೆದು ಇಟ್ಕೊಂಡಿದ್ದಾರೆ. ಸೊ ಆ ತಟ್ಟೆಗಳು ಮಾತ್ರ ಮದುವೆಗಳಿಗೆ ಯೂಸ್ ಆಗೋದು, ಬೇರೆ ತಟ್ಟೆ ಎಲ್ಲ ಇರೋಲ್ಲ. ಸೊ ಅದೊಂದು ಪರ್ಟಿಕ್ಯುಲರ್ ತಟ್ಟೆಗಳು ಮಾತ್ರ ಇದು ಮಾಡ್ಕೊಳ್ಳೋದು. ಸೊ ಅದು ಬಿಟ್ಟು ಆ ತಟ್ಟೆನ ಬೇರೆ ಯಾವುದಕ್ಕೆ ಇಡಲ್ಲ. ಸೊ ಹಬ್ಬಕ್ಕಾಗಿರ್ಬೋದು, ಇಲ್ಲ ಪೂಜೆ ಮಾಡ್ಬೇಕಾದ್ರೆ ಹಣ್ಣು, ಇದು ಹೂವು ಮತ್ತು ದೇವ್ರದ್ದು ಎಲ್ಲ ಇದು ಮಾಡೋದಕ್ಕೆ ಸೊ ಈ ತಟ್ಟೆಗಳನ್ನ ನಮ್ಮ ಮನೇಲಿ ಯೂಸ್ ಮಾಡೋದು. ಆ್ಯಂಡ್ ಆ ಬಿಂಗೆ ಇನ್ನೂ 3 ಬಿಂಗೆ ಇದೆ. ಸೊ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಅಮ್ಮ ಬಂದಾಗ ಅಮ್ಮನ ಇಟ್ಕೊಂಡು ತೆಗಿಯೋದು. ಓಕೆ, ಸೊ ಇವಾಗ ಇದು ತೆಗ್ದಾಯಿತು. ಸೊ ನೆಕ್ಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ. ಓಕೆ, ಸೊ ಎಸ್ ಫ್ರೆಂಡ್ಸ್, ಈಗ ನನ್ನ ಲಾಸ್ಟ್ ವೀಡಿಯೋದಲ್ಲೊಂದು ತೋರಿಸಿದೆ, ನಾನು ಇದು ಆಲ್ರೆಡಿ ಇದು ಮಾಡಿದ್ದೀನಿ. ಸೊ ಇದ್ರ ಮೇಲೆ ಇವಾಗ ನಾನು ಗೋಲ್ಡ್ ಕಲರ್ ನಾನು ಮಾಡ್ತೀನಿ. ಸೊ ಅದಕ್ಕೆ ನಾನು ಆ್ಯಸ್ ಯೂಶುವಲ್ ಲೈಕ್ ಗ್ಲಿಟರ್ ಬೇಸಿಂದ ನಾನು ಡಿಸೈನ್ ಮಾಡಿ ಅದಕ್ಕೆ ಗಮ್ ಹಾಕಿ ಮಾಡೋಣ ಅಂತ. ಓಕೆ, ಸೊ ಇದು ಇವಾಗ ಗ್ಲಿಟರ್ ಹಾಕಿದ್ದೀನಿ. ಸೊ ಎಸ್, ಇದು ಏನಂದರೆ ಇವಾಗ ಗಮ್ ಏನಿದೆ, ಸೊ ಆ ಗಮ್ಮು ಆರಬೇಕು, ಫುಲ್ಲು ಡ್ರೈ ಆದಾಗ. ಸೊ ನಾನು ಅದ್ರ ಮೇಲೆ ಬ್ರಷ್ ತೊಗೊಂಡು ಬ್ರಷ್ ಪೂರ್ತಿ ಮಾಡಿದ್ರೆ ಎಕ್ಸ್ಟ್ರಾ ಏನು ಗ್ಲಿಟರ್ಗಳಿದೆ, ಸೊ ಈಗ ನೋಡಿ ಬೇರೆ ಕಡೆಗೆ ಅಂಟ್ಕೊಳ್ಳಲ್ಲ, ಅದೆಲ್ಲ ಬಂದ್ಬಿಡುತ್ತೆ. ಸೊ ಆ ಥರ ಎಕ್ಸ್ಟ್ರಾ ಏನಿದೆ ಅದೆಲ್ಲ ಬಂದ್ಬಿಡುತ್ತೆ. ಸೊ ಜಸ್ಟ್ ಗಮ್ ಮೇಲೆ ಏನಿದೆ ಅದನ್ನು. ಸೊ ಎಸ್, ಇದು ಇವಾಗ ಇಟ್ಟರೆ ನಾಳೆ ಬೆಳಗ್ಗೆಗೆ ಮಾಡೋಕ್ಕಾಗೋದು. ಸೊ ಇವತ್ತಿಗೆ ಇಷ್ಟೇ ಡಿಸೈನು. ಸೊ ಇದನ್ನು ಸೈಡಲ್ಲಿ ಇಟ್ಬಿಡೋಣ. ಎಸ್, ಅದು ಸೈಡ್ ಇಟ್ಟಾಯಿತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಇವತ್ತಿಗೆ ಇಷ್ಟೇ ವಿಡಿಯೋ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಾಳೆ ನಾವು ಎಲ್ಲ ಆಚೆ ಹೋಗ್ತಾಯಿದ್ವಿ, ನಾನು, ಅಪ್ಪ, ಅಮ್ಮ, ನಮ್ಮ ಅಜ್ಜಿ. ಸೊ ನಮ್ಮ ಅಜ್ಜಿ ಬಗ್ಗೆ ನಾಳೆ ಹೇಳಬೇಕು, ಬಿಕಾಸ್ ನಾನು ನಮ್ಮಪ್ಪ ಒಂದು ಪ್ಲ್ಯಾನ್ ಮಾಡಿದ್ವಿ. ಸೊ ಎಂತಂದರೆ ನಮ್ಮ ಅಜ್ಜಿ ಬಗ್ಗೆ. ಸೊ ಅದು ನಮ್ಮ ಅಜ್ಜಿ ಬಗ್ಗೆ ಏನು ಅನ್ನೋದನ್ನ ನಾನು ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ. ಬಿಕಾಸ್ ಈಗ ಒಂದೇನೋ ಸ್ಪೆಷಾಲಿಟಿ ಇದೆ. ಸೊ ಅದಕ್ಕೋಸ್ಕರ ಅವ್ರದ್ದೊಂದು ವೀಡಿಯೋ ಮಾಡಬೇಕು ಅಂತ ಪಾಪ ಹೇಳಿದರು. ಸೊ ಅದನ್ನೊಂದು ಮಾಡೋಣ ಅಂದಿದ್ದೀನಿ. ಆ್ಯಂಡ್ ನಾಳೆ ಹೊರಗೆ ಹೋಗ್ತಿರೋದ್ರಿಂದ ಸೊ ನಾಳೆ ನೋಡೋಣ. ಮೈಸೂರು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಬೇಕು, ಇನ್ನೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಸೊ ಎಲ್ಲ ನಾಳೆ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಿ ಯು ನೆಕ್ಸ್ಟ್ ವಿಡಿಯೋ. ಓಕೆ, ಬಾಯ್, ಗುಡ್ ನೈಟ್.